ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಜನವರಿ 6 ಕರ್ನಾಟಕದ ಮಟ್ಟಿಗೆ, ಅದರಲ್ಲೂ ಸಿದ್ದರಾಮಯ್ಯವರ ಒಂದು ಜೀವನದ ಮೈಲಿಗಲ್ಲು ಅಂತ ಹೇಳಬೇಕಾಗಿದೆ, ರಾಜಕೀಯ ಮೈಲಿಗಲ್ಲು. ಅತ್ಯಂತ ಅಧಿಕ ದಿನಗಳವರೆಗೆ, ಅತ್ಯಂತ ಅಧಿಕ ವರ್ಷಗಳವರೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತಹ ರೆಕಾರ್ಡ್ ಇನ್ನು ಮುಂದೆ ಸಿದ್ದರಾಮಯ್ಯರ ಹೆಸರಿಗೆ. ಇವತ್ತಿಗೆ ದೇವರಾಜ ಅರಸರ ಹೆಚ್ಚು ಕಾಲ ಆಳಿದ ಮುಖ್ಯಮಂತ್ರಿ ದಿನದ ಮುಕ್ತಾಯ. ಈ ದಿಸೆಯಲ್ಲಿ ಕರ್ನಾಟಕದ ಉಳಿದೆಲ್ಲ ಮುಖ್ಯಮಂತ್ರಿಗಳಿಂದ ಹೆಚ್ಚು ಕಾಲ ಕರ್ನಾಟಕವನ್ನು ಆಳಿದ ಸಿದ್ದರಾಮಯ್ಯನ ನಿಜವಾಗಿ ಇವತ್ತು ಒಂದು ಸಾಧನೆ ಅವ್ರದ್ದು ಇಲ್ಲಂತಲ್ಲ. ಹೆಚ್ಚು ಕಾಲ ಆಳಿದರು, ಆದರೆ ಹೆಚ್ಚು ಈ ಒಂದು ಕಾಲದಲ್ಲಿ ಅರಸರಿಗಿಂತಲೂ ಏನಾದರೂ ಮೌಲ್ಯಾತ್ಮಕ ಗುಣಾತ್ಮಕವಾದಂಥ ಆಡಳಿತವನ್ನು ಮಾಡಿದ್ದಾರೆ ಅನ್ನೋಂಥ ವಿಮರ್ಶೆ ಸ್ಟಾರ್ಟ್ ಆಗ್ತದೆ. ಸಹಜದ ದೊಡ್ಡ ಸಾಧನೆ. ಇವತ್ತು ದೇವರಾಜ ಅರಸರ ರೆಕಾರ್ಡನ್ನು ನಮ್ಮ ಸಿದ್ದರಾಮಯ್ಯರು ಮುರಿತಾ ಇದ್ದಾರೆ. ಮುಂದೆ ಎಂದೋ ಯಾರೋ ಮತ್ತೆ ಬರ್ಬೋದಿಲ್ಲ ಅಂತಲ್ಲ ಭವಿಷ್ಯದಲ್ಲ. ಯಾಕಂದರೆ ಒಂದು ರೆಕಾರ್ಡ್ ಆಗ್ಯದಂದ್ರೆ ಮುರಿಯೋರೊಬ್ರು ಇದ್ದೇ ಇರ್ತಾರೆ ಭವಿಷ್ಯದಲ್ಲ. ಆ ರೆಕಾರ್ಡ್ ಆಗಿದ್ದಕ್ಕಿಂತ ಮುಖ್ಯವಾಗಿ ಆ ಸಮಯದಲ್ಲಿ ಏನು ಮಾಡಿದ್ರು ಅನ್ನೋದು ಭಾಳ ಮಹತ್ವದ ಆಗ್ತದೆ. ಇವತ್ತು ದೇವರಾಜ ಅರಸರವ್ರು ಯಾಕೆ ಮಹತ್ವ ಪಡಿತಾರಪ್ಪ ಅಂತಂದ್ರೆ, ಹಿಂದುಳಿದವರಿಗೆ, SC ST ಗಳಿಗೆ ಎಲ್ಲರಿಗೂ ಮೀಸಲಾತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಂಥ ಖ್ಯಾತಿ ಅವರಿಗೆ. ಅದರಲ್ಲೂ ಹಾವನೂರು ವರದಿ ಮಾಡಿದ್ದಂತೂ ಭಾರತ ಇತಿಹಾಸದ ಬಹುದೊಡ್ಡ ಸಾಧನೆ. ಹೀಗಾಗಿ ದೇವರಾಜ ಅರಸರು ಹಿಂದುಳಿದವರ ನಾಯಕ, SC ST ಅವರ ನಾಯಕ ಅನ್ನುವಂಥ, ಮೈನಾರಿಟಿ ಅವ್ರ ನಾಯಕ ಅನ್ನುವಂಥ ಇತಿಹಾಸ ಆಗಿದೆ. ಆ ಇತಿಹಾಸದ ಮಟ್ಟಿಗೆ ಇವರು ಬರ್ತಾ ಇದ್ದಾರಾ? ಮೌಲ್ಯಾತ್ಮಕವಾಗಿ ನಮ್ಮ ಸಿದ್ದರಾಮಯ್ಯನವರು ಹೆಚ್ಚು ಕಾಲ ಆಳೋದು